ಏನು ರಾಜ್ಯದಲ್ಲಿ ಯಾವ ಸರ್ಕಾರ ಬರಲಿ, ಹಾಸನದಲ್ಲಿ ನಮ್ಮದೇ ರೀತಿಯಲ್ಲಿ ಹೋಲ್ಡ್ ಅನ್ನು ಇಟ್ಕೊಂಡು ನಾವೇನು ಮಾಡ್ತಿದ್ವಿ ಅನ್ನುವಂಥ ಏನು ಅವ್ರ ಪ್ರಾಬಲ್ಯ ಇತ್ತು, ಆ ಪ್ರಾಬಲ್ಯಕ್ಕೆ ಖಂಡಿತವಾಗಿ ಧಕ್ಕೆ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಜಡ್ಜ್ ನಿವಾಸಕ್ಕೆ ಸೂರಜ್ ರೇವಣ್ಣ ಅವರನ್ನ ಕರ್ಕೊಂಡು ಬಂದಿರುವ ಸಂದರ್ಭದ ದೃಶ್ಯ. ಕೆಲವೇ ದಿನಗಳ ಹಿಂದೆ ಸೇಮ್ ಸೀನ್, ಬ್ರದರ್ ಪ್ರಜ್ವಲ್ ರೇವಣ್ಣ ಅವರು, ಫಾದರ್ ರೇವಣ್ಣ ಅವರದ್ದು, ಇದೀಗ ಸೂರಜ್ ರೇವಣ್ಣ ಅವರ ಸರಣಿ. ಕಾರ್ಯಕ್ರಮದ ಉದ್ದಕ್ಕೂ ನಾವು ಮಾತನಾಡ್ತಾ ಇದ್ದ ಹಾಗೆ ಒಂದೇ ಕುಟುಂಬದ 4 ಕೂಡ ಲೈಂಗಿಕ ದೌರ್ಜನ್ಯ, ಕಿಡ್ನಾಪ್ ನಂತಹ ಗಂಭೀರ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ತಾ ಇರೋದು. ಈ ರೀತಿಯ ಇತಿಹಾಸವನ್ನ ಗಮನಿಸುವಂತಹ ಸಂದರ್ಭ ಕರ್ನಾಟಕದ ಜನರಿಗೆ ಬಂದಿರೋದು ತೀರಾ ಅಪರೂಪ. ಅದಕ್ಕೆ ನಾವು ಸಾಕ್ಷಿ ಆಗ್ತಿದ್ದೀವಿ. ದೌರ್ಭಾಗ್ಯವೋ ಗೊತ್ತಿಲ್ಲ, ಹಾಸನದ ಪ್ರಜ್ಞಾವಂತ ಮತದಾರರು ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಲೇಬೇಕಾದ ಸಂದರ್ಭ. ನೇರ ಪ್ರಸಾರದ ದೃಶ್ಯ, ಕೋರಮಂಗಲದ ಜಡ್ಜ್ ಮನೆಯಿಂದ ಸೂರಜ್ ರೇವಣ್ಣ ಅವರನ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸಲಾಗಿದೆ. ಬಹುತೇಕ ಕನ್ಫರ್ಮ್, ಮತ್ತೊಮ್ಮೆ ಕಸ್ಟಡಿಗೆ ಕೇಳೋದು, ಅದಾದ ನಂತರದಲ್ಲಿ ಈ ಪ್ರಕರಣದ ವಿಚಾರಣೆ ಪ್ರಾರಂಭ ಆಗತ್ತೆ. ಏನು ರಾಜ್ಯದಲ್ಲಿ ಯಾವ ಸರ್ಕಾರ ಬರಲಿ, ಹಾಸನದಲ್ಲಿ ನಮ್ಮದೇ ರೀತಿಯಲ್ಲಿ ಹೋಲ್ಡ್ ಅನ್ನು ಇಟ್ಕೊಂಡು ನಾವೇನು ಮಾಡ್ತಿದ್ವಿ ಅನ್ನುವಂಥ ಏನು ಅವ್ರ ಪ್ರಾಬಲ್ಯ ಇತ್ತು, ಆ ಪ್ರಾಬಲ್ಯಕ್ಕೆ ಖಂಡಿತವಾಗಿ ಧಕ್ಕೆ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಜಡ್ಜ್ ನಿವಾಸಕ್ಕೆ ಸೂರಜ್ ರೇವಣ್ಣ ಅವರನ್ನ ಕರ್ಕೊಂಡು ಬಂದಿರುವ ಸಂದರ್ಭದ ದೃಶ್ಯ. ಕೆಲವೇ ದಿನಗಳ ಹಿಂದೆ ಸೇಮ್ ಸೀನ್, ಬ್ರದರ್ ಪ್ರಜ್ವಲ್ ರೇವಣ್ಣ ಅವರು, ಫಾದರ್ ರೇವಣ್ಣ ಅವರದ್ದು, ಇದೀಗ ಸೂರಜ್ ರೇವಣ್ಣ ಅವರ ಸರಣಿ. ಕಾರ್ಯಕ್ರಮದ ಉದ್ದಕ್ಕೂ ನಾವು ಮಾತನಾಡ್ತಾ ಇದ್ದ ಹಾಗೆ ಒಂದೇ ಕುಟುಂಬದ 4 ಕೂಡ ಲೈಂಗಿಕ ದೌರ್ಜನ್ಯ, ಕಿಡ್ನಾಪ್ ನಂತಹ ಗಂಭೀರ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ತಾ ಇರೋದು. ಈ ರೀತಿಯ ಇತಿಹಾಸವನ್ನ ಗಮನಿಸುವಂತಹ ಸಂದರ್ಭ ಕರ್ನಾಟಕದ ಜನರಿಗೆ ಬಂದಿರೋದು ತೀರಾ ಅಪರೂಪ. ಅದಕ್ಕೆ ನಾವು ಸಾಕ್ಷಿ ಆಗ್ತಿದ್ದೀವಿ. ದೌರ್ಭಾಗ್ಯವೋ ಗೊತ್ತಿಲ್ಲ, ಹಾಸನದ ಪ್ರಜ್ಞಾವಂತ ಮತದಾರರು ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಲೇಬೇಕಾದ ಸಂದರ್ಭ. ನೇರ ಪ್ರಸಾರದ ದೃಶ್ಯ, ಕೋರಮಂಗಲದ ಜಡ್ಜ್ ಮನೆಯಿಂದ ಸೂರಜ್ ರೇವಣ್ಣ ಅವರನ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸಲಾಗಿದೆ. ಬಹುತೇಕ ಕನ್ಫರ್ಮ್, ಮತ್ತೊಮ್ಮೆ ಕಸ್ಟಡಿಗೆ ಕೇಳೋದು, ಅದಾದ ನಂತರದಲ್ಲಿ ಈ ಪ್ರಕರಣದ ವಿಚಾರಣೆ ಪ್ರಾರಂಭ ಆಗತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.